ಪರಿಸ್ಥಿತಿಗಳು ಚೇಂಜ್ ಆಗೋದಂದರೆ ಇದೇ ಗುರು, ನನಗಂತೂ ಗೊತ್ತಿಲ್ಲ. ತಡಿ ಗುರು, ಪೂರ್ತಿ ವಿಷಯ ಹೇಳ್ತೀನಿ. ಹಾಯ್ ಗೈಸ್, ಐ ಆಮ್ ಯುವರ್ ಅತೀಕ್, ದ ಇನ್ಫ್ಲೂಯೆನ್ಸರ್ ಆಫ್ ಗೌರಿಬಿದನೂರು. ಇವತ್ತು ಬೆಳಿಗ್ಗೆನೇ ಸೈಕಲ್ ತೊಗೊಂಡು ಎಲ್ಗಪ್ಪ ಹೋಗ್ತಿದ್ದಾನೆ ಅಂತ ಯೋಚನೆ ಮಾಡ್ತಿದ್ದೀರಾ? ಮೊನ್ನೆ ನನ್ನ ವೀಡಿಯೋಸ್ ಎಲ್ಲ ನೋಡಿರೋರು ಗೊತ್ತಿರುತ್ತೆ ಗುರು, ನನ್ನ ಗಾಡಿ ಪರಿಸ್ಥಿತಿ, ನನ್ನ ಪರಿಸ್ಥಿತಿ ಹೆಂಗಾಗಿದೆ ಅಂತ ಹೇಳ್ಬಿಟ್ಟು. ಒಳಗಡೆ ಆಗಿರೋ ಗಾಯ ಹೇಳ್ಕೊಳಕ್ಕೆ ಮುಚ್ಕೊಳಕ್ಕೆ ಎರಡೂ ಆಗ್ತಿಲ್ಲ, ಆ ಸಿಚುವೇಷನಲ್ಲಿದ್ದೀನಿ. ಸೊ ಖೈರ್ ಬಿಡಿ. ಸೈಕಲ್ನ ರೆಡಿ ಮಾಡಿಸ್ಕೊಂಡಿತ್ತು. ವಿಷಯ ಏನಪ್ಪ ಅಂದರೆ, ಗಾಡಿ ಸ್ವಲ್ಪ ರಿಪೇರಿ ಇದೆ, ಅದಕ್ಕೆ ಅದು ಸೈಕಲ್ನ ರೆಡಿ ಮಾಡಿಬಿಟ್ಟು ಸ್ವಲ್ಪ ಕೆಲಸ ಇತ್ತು, ಕೆಲಸದ ಕಡೆ ಬಂದೆ. ಇನ್ನೇನಪ್ಪ ಮಾಡೋದು, ಆಗಲ್ಲ ಅಂತ ಹೇಳ್ಬಿಟ್ಟು ಮನೆಗಿರೋಕ್ಕೂ ಆಗಲ್ಲ. ಇದು ಕಟಿಂಗ್ ಎಲ್ಲ ಮುಗಿಸಿದ ಮೇಲೆ ವಾಲು ನನ್ನ ಪರಿಸ್ಥಿತಿ ನೋಡೋಕೆ ಹಿಂಗಿತ್ತು. ಫುಲ್ ಧೂಳು ಹಳೇ ಗೋಡೆಗಳು. ಅದು ಬೇಗ ಕೆಲಸ ಮಾಡಿಸಲ್ಲ, ಅದು ಆಗಲ್ಲ, ನಮಗೆ ಕಾಟ. ಏನು ಮಾಡೋಕ್ಕಾಗಲ್ಲ ಗುರುವೇ, ಇದೇ ಜೀವನ. ತಿರ್ಗಾ ಅಲ್ಲಿಂದ ಕಟಿಂಗ್ ಎಲ್ಲ ಮಾಡಿಬಿಟ್ಟೆ. ಇನ್ನು ಚಿಪ್ಪಿಂಗು ಮಾಡಬೇಕಾಗಿತ್ತು, ಓಲು ಆಗಬೇಕಾಗಿತ್ತು. ಇನ್ನೇನು ಡ್ರಿಲ್ಲಿಂಗ್ ತಗೊಳ್ಳೋದು, ಓಲ್ ಹಾಕೋದು, ಅಷ್ಟೇ ಜೀವನ ಕಥೆ ಎಲ್ಲ. ಸಖತ್ ಬೇಜಾರು ಗುರು ಈ ಬಿಸಿಲಲ್ಲಿ ಕೆಲಸ ಮಾಡೋಕ್ಕೆ. ಆದರೂ ಏನು ಮಾಡೋಕ್ಕಾಗಲ್ಲ, ಸ್ವಲ್ಪ ಇಷ್ಟ ಆಗಿರೋ ಕೆಲಸನೂ ಕಷ್ಟಪಟ್ಕೊಂಡು ಮಾಡಬೇಕು, ಇಷ್ಟೇ ಜೀವನ ಅಂದಂಗೆ. ಇವತ್ತಿಗೆ ಇಷ್ಟೇ ಗುರು, ಮುಂದೆ ಸಿಗೋಣ ನೆಕ್ಸ್ಟ್ ವೀಡಿಯೋಲ್ಲಿ. ನನ್ನ ಗಾಡಿ ಬೇಗ ರೆಡಿ ಹಾಕಿದ್ರೆ ಸಾಕಪ್ಪ ಅಂತ ಮನ್ಸಲ್ಲಿ ಫುಲ್ ಫೀಲಿಂಗು. ಓಕೆ, ಬಾಯ್ ಬಾಯ್.